ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಡಿಐ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು SR ಆ್ಯಂಡ್ ಕ್ಲಾಕ್ಡ್ SR ಫ್ಲಿಪ್ ಫ್ಲಾಪ್ ಬಗ್ಗೆ ತಿಳಿಯೋಣ. ಇದು ಬಂದು ಫ್ಲಿಪ್ ಫ್ಲಾಪ್ಸ್ ಆ್ಯಂಡ್ ಕೌಂಟರ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಇದೆ. ಸೊ ಹಿಂದಿನ ಕ್ಲಾಸಲ್ಲೆಲ್ಲ ನಾವು ಏನು ಮಾಡಿದ್ವಿ, ಫ್ಲಿಪ್ ಫ್ಲಾಪ್ ಅಂದರೆ ಏನು, ಅದು ಎಷ್ಟು ಟೈಪ್ಸ್ ಇದಾವೆ, ಅದರಲ್ಲಿ ಬೇಸಿಕ್ ಆಗಿ ಯಾವ ಟೈಪ್ಸ್ ಆ್ಯಂಡ್ ಅವನ್ನ ಇಟ್ಕೊಂಡು ನಾವು ಬೇರೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಬೇರೆ ಯಾವೆಲ್ಲ ಫ್ಲಿಪ್ ಫ್ಲಾಪ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿದೀವಿ. ಸೊ ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು SR ಆರ್ RS ಲ್ಯಾಚ್ ಆರ್ RS ಫ್ಲಿಪ್ ಫ್ಲಾಪ್, ಎರಡನೇದಾಗಿ ಗೇಟೆಡ್ SR ಲ್ಯಾಚ್ ಆರ್ ಕ್ಲಾಕ್ಡ್ SR ಫ್ಲಿಪ್ ಫ್ಲಾಪ್ ಅಂತ ಹೇಳಿ. ಸೊ ನಮ್ಗೆ ನಿನ್ನೆ ಡಿಸ್ಕಸ್ ಮಾಡಿದ ಹಾಗೆ ನಾವು ಫ್ಲಿಪ್ ಫ್ಲಾಪ್ಗೆ ಇನ್ನೊಂದು ಹೆಸರು ಬಂದು ಲ್ಯಾಚ್ ಅಂತಾನೂ ಕರಿತೀವಿ ನಾವು. ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ನೋಡ್ರಿ, SR ಫ್ಲಿಪ್ ಫ್ಲಾಪ್, ಲ್ಯಾಚ್ ಆರ್ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ದ SR ಸ್ಟ್ಯಾಂಡ್ಸ್ ಫಾರ್ ಸೆಟ್ ಆರ್ ರೀಸೆಟ್. ಸೊ ಏನು SR ಅಂದ್ರೆ ಸೆಟ್ ಆರ್ ರೀಸೆಟ್. ಸೊ ಸೆಟ್ ಅಂದ್ರೆ ಹೈ, ರೀಸೆಟ್ ಅಂದ್ರೆ ಝೀರೋ. ಯಾವ್ದಾದ್ರು ಒಂದು ಸರ್ಕ್ಯೂಟ್ ಅನ್ನ ಸೆಟ್ ಅಥವಾ ರೀಸೆಟ್ ಮಾಡೋದನ್ನ SR ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ಅದ್ರ ಆ ಒಂದು ಇನ್ಪುಟ್ ಸ್ಟೇಟ್ ಮೇಲೆ ನಮಗೆ ಔಟ್ಪುಟ್ ಡಿಪೆಂಡ್ ಆಗಿರುತ್ತೆ. ಸೊ ದ ಫ್ಲಿಪ್ ಫ್ಲಾಪ್ ಈಸ್ ರೀಸೆಟ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್ ವಿತ್ ದ ಹೆಲ್ಪ್ ಆಫ್ ರೀಸೆಟ್ ಇನ್ಪುಟ್. ಸೊ ರೀಸೆಟ್ ನಮ್ಮ ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ ಏನು ಫಸ್ಟ್ ಒರಿಜಿನಲ್ ಸ್ಟೇಟ್ಗೆ ಯಾವ ರೀತಿ ಅದು ಹೋಗುತ್ತೆ, ವಿತ್ ದ ಹೆಲ್ಪ್ ಆಫ್ ರೀಸೆಟ್ ಇನ್ಪುಟ್. ರೀಸೆಟ್ ಇನ್ಪುಟ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಫ್ಲಿಪ್ ಫ್ಲಾಪ್ ಒರಿಜಿನಲ್ ಸ್ಟೇಟ್ಗೆ ಮುಂದೆ ಯಾವ ಸ್ಟೇಟ್ ಅಲ್ಲಿ ಇತ್ತು ಆ ಸ್ಟೇಟ್ಗೆ ಹೋಗ್ಬಿಡುತ್ತೆ. ಅಂಡ್ ದ ಔಟ್ಪುಟ್ ಇಸ್ ಕ್ಯೂ that will be either at logic level 1 or logic level 0. ನಾವು ರೀಸೆಟ್ ಬಟನ್ ಅನ್ನ ಒತ್ತಿದವಾಗ ನಾವು ಇದಕ್ಕಿಂತ ಮುಂಚಿತವಾಗಿ ನಾವು ಏನು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಆ ಒಂದು ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ ಒರಿಜಿನಲ್ ಸ್ಟೇಟ್ಗೆ ಹೋಗುತ್ತೆ. ಇನ್ಪುಟ್ ಕ್ಯೂ ಅನ್ನೋದೇನಿರತ್ತಲ್ಲ ಅದು ಬಂದು ಐದರ್ 1 ಆದ್ರೂ ಇರ್ಬೋದು ಲಾಜಿಕ್ ಲೆವೆಲ್, ಅಥವಾ ಲಾಜಿಕ್ ಲೆವೆಲ್ 0 ಆದ್ರೂ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಟ್ ಆರ್ ರೀಸೆಟ್ ಕಂಡೀಷನ್ ಆಫ್ ದ ಫ್ಲಿಪ್ ಫ್ಲಾಪ್. ಆದ್ರ ಔಟ್ಪುಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೆಟ್ ಅಥವಾ ರೀಸೆಟ್ ಕಂಡೀಷನ್ ಆಫ್ ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ ನ ಸೆಟ್ ಅಥವಾ ರೀಸೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿನೊಂದು ವಿಷಯ ನಾವು ಹೇಳ್ಕೋಬೇಕಾಗಿದ್ದೇನಂದ್ರೆ, ಇದಕ್ಕೆ 2 ಇನ್ಪುಟ್ ಇರ್ತವೆ ಅಂಡ್ 2 ಔಟ್ಪುಟ್ ಇರ್ತವೆ. S ಮತ್ತೆ R, ಸೆಟ್ ಅಂಡ್ ರೀಸೆಟ್ 2 ಇನ್ಪುಟ್ಸ್, Q ಅಂಡ್ Q ಬಾರ್ ಅನ್ನೋ 2 ಔಟ್ಪುಟ್ಗಳಿರ್ತವೆ. ಸೊ ಈ ಔಟ್ಪುಟ್ಗಳು ನಾವು ಸೆಟ್ ಅಂಡ್ ರೀಸೆಟ್ ಇನ್ಪುಟ್ಗಳನ್ನ ನಾವು ಯಾವ ರೀತಿ ಒಂದು ಪ್ರೋಗ್ರಾಮ್ ಮಾಡಿದೀವಿ ಅಥವಾ ಇನ್ಪುಟ್ಸ್ ಅನ್ನು ಅಪ್ಲೈ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಔಟ್ಪುಟ್ಗಳು ಡಿಪೆಂಡ್ ಆಗಿರ್ತವೆ. The RS flip-flop is considered as one of the most basic sequential logic circuits. So RS flip-flop ಅನ್ನೋದು ಮೋಸ್ಟ್ ಬೇಸಿಕ್ ಆಗಿ, ತುಂಬಾ ಬೇಸಿಕ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ದ ಫ್ಲಿಪ್ ಫ್ಲಾಪ್ ಈಸ್ ಅ 1 bit memory bistable ಡಿವೈಸ್. ಸೊ 1 ಬಿಟ್ ಅನ್ನ ಅಂದ್ರೆ 2ರಲ್ಲಿ 1 ಬಿಟ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋ ಅಂತ ಮೆಮೊರಿ ಕೆಪಾಸಿಟಿ ಇರುವಂತಹ ಡಿವೈಸ್ ಇದು. 2 ಬಿಟ್ಗಳ ಇನ್ಪುಟ್ ಆಗಿ ಕೊಡ್ತೀವಿ, ಆದ್ರೆ ಔಟ್ಪುಟ್ ಅಲ್ಲಿ ಬಂದು ಓನ್ಲಿ 1 ಬಿಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಟ್. So it has 2 inputs. One is called set, which will set the device. Output is output is 1. So ಏನು ಇದರಲ್ಲಿ 2 ಇನ್ಪುಟ್ ಇದಾವೆ. ಒಂದು ಸೆಟ್ ಅಂತ ಹೇಳಿದೆ S. ಇದು ಬಂದು ನಮ್ಗೆ ಏನ್ ಮಾಡುತ್ತೆ, ಔಟ್ಪುಟ್ ಅನ್ನ ಎನೇಬಲ್ ಮಾಡುತ್ತೆ, 1 ಆಗಿ ಔಟ್ಪುಟ್ ಅನ್ನ ಹೈ ಮಾಡುತ್ತೆ ಅಥವಾ ಡಿವೈಸ್ ಅನ್ನ ಸೆಟ್ ಮಾಡುತ್ತೆ. ಅಥವಾ another is known as reset, which will reset the device. Output is 0. ಸೊ ಏನ್ ಹೇಳ್ತಿದ್ರೆ, ಇನ್ನೊಂದು ಇನ್ಪುಟ್ ಏನಿದೆ ರೀಸೆಟ್ ಅನ್ನೋದಿದೆ, ಅದನ್ನ ಕ್ಲಿಕ್ ಮಾಡಿದವಾಗ ಏನಾಗುತ್ತೆ, ನಮ್ಗೆ ಡಿವೈಸ್ ಏನಿದೆ ಅದು ಒರಿಜಿನಲ್ ಸ್ಟೇಟ್ಗೆ ಹೋಗ್ಬಿಡುತ್ತೆ ಅಥವಾ ಔಟ್ಪುಟ್ 0 ತೋರಿಸುತ್ತೆ, ರೀಸೆಟ್ ಆಗ್ಬಿಡುತ್ತೆ ಔಟ್ಪುಟ್. ಸೊ ನೋಡ್ರಿ ಇಲ್ಲಿ ಇದು ಬಂದು ನಮ್ಗೇನು ಸಿಂಬಲ್, RS ಫ್ಲಿಪ್ ಫ್ಲಾಪ್ ಇನ್ ಸಿಂಬಲ್. ಇದು ಬಂದು ನ್ಯಾಂಡ್ ಗೇಟ್ಗಳನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು RS ಫ್ಲಿಪ್ ಫ್ಲಾಪ್ ಅಥವಾ SR ಫ್ಲಿಪ್ ಫ್ಲಾಪ್ ಅಂತ ಹೇಳ್ಬೋದು.
So flip-flop word means that it can flipped into a logic state or flopped back into another. So ಏನು ಹೇಳ್ತಾ ಇದ್ದಾರೆ, ಫ್ಲಿಪ್ ಫ್ಲಾಪ್ ಅನ್ನೋದ್ರ ಒರಿಜಿನಲ್ ಮೀನಿಂಗ್ ಏನು, ಆ ಒಂದು ಸರ್ಕ್ಯೂಟ್ಗೆ, ಯಾವ ಲಾಜಿಕ್ ಸರ್ಕ್ಯೂಟ್ಗಾದ್ರೆ ನಾವು ಫ್ಲಿಪ್ ಫ್ಲಾಪ್ಸ್ ಅನ್ನ ಯೂಸ್ ಮಾಡಿದೀವಿ ಆ ಒಂದು ಸರ್ಕ್ಯೂಟ್ ಅನ್ನ ಫ್ಲಿಪ್ ಮಾಡುತ್ತೆ ಇಂಟು ಸೆಟ್ ಸ್ಟೇಟ್. ಲಾಜಿಕ್ ಸ್ಟೇಟ್ ಅಂದ್ರೆ ಸೆಟ್ ಸ್ಟೇಟ್ ಅಂದ್ರೆ ಹೈ ಕಂಡೀಷನ್ ಅಲ್ಲಿ ಫ್ಲಿಪ್ ಮಾಡುತ್ತೆ. ಅಥವಾ ಇನ್ನೊಂದು ಇನ್ಪುಟ್ ನಾವು ರೀಸೆಟ್ ಇನ್ಪುಟ್ ಅನ್ನ ಕೊಟ್ಟಿದ್ದವಾಗ ಇಟ್ ವಿಲ್ ಬಿ ಒರಿಜಿನಲ್ ಸ್ಟೇಟ್ಗೆ ಫ್ಲಾಪ್ ಮಾಡುತ್ತೆ. ಫ್ಲಿಪ್ಡ್ ಅಥವಾ ಫ್ಲಾಪ್ಡ್, ಇದನ್ನ ಶಾರ್ಟ್ ಆಗಿ ನಾವು ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಸೊ ದ ಬೇಸಿಕ್ NAND gate RS flip-flop circuit is used to store the data and thus provides feedback from both of its outputs again back into its input. So ಏನು ಹೇಳ್ತಿದ್ರೆ, ಇದೊಂದು ಬೇಸಿಕ್ NAND gates RS flip-flop NAND gate ಗಳನ್ನ ಬಳಕೆ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ SR flip-flop. ಸೊ ಇದೇನ್ ಮಾಡುತ್ತೆ, ಇಲ್ಲಿ ನಾವು ಬೇಸಿಕ್ ಆಗಿ ಫ್ಲಿಪ್ ಫ್ಲಾಪ್ಸ್ ಹಿಂದಿನ ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಫ್ಲಿಪ್ ಫ್ಲಾಪ್ಗಳಲ್ಲಿ ಔಟ್ಪುಟ್ ಅನ್ನೋದು ಡಿಲೇ ಆಗತ್ತೆ. ಯಾಕೆ, ಅದರಲ್ಲಿ ಫೀಡ್ಬ್ಯಾಕ್ ಅನ್ನೋಂಥ ಸ್ಮಾಲ್ ಪೋರ್ಷನ್ ಆಫ್ ಔಟ್ಪುಟ್ ಅನ್ನ ತಗೊಂಡೋಗಿ ನಾವು ಇನ್ಪುಟ್ಗೆ ಫೀಡ್ಬ್ಯಾಕ್ ಅನ್ನ ಕೊಡ್ತೀವಿ. ಸೊ ಇಲ್ಲಿ ನೋಡ್ರಿ, ಕ್ಯೂ ಅನ್ನ ತಗೊಂಡು ಹೋಗಿ ಔಟ್ಪುಟ್ ಫಸ್ಟ್ NAND ಗೇಟಿನ ಔಟ್ಪುಟ್ ತಗೊಂಡೋಗಿ ಸೆಕೆಂಡ್ NAND ಗೇಟ್ಗೆ, ಸೆಕೆಂಡ್ NAND ಗೇಟಿನ ಔಟ್ಪುಟ್ ತಗೊಂಡೋಗಿ ಫಸ್ಟ್ NAND ಗೇಟ್ಗೆ ಕ್ರಾಸ್ ಕಪಲ್ ಮಾಡಿ ನಾವು ಫೀಡ್ಬ್ಯಾಕ್ ಅನ್ನ ಕೊಡ್ತೇವೆ. ಸೊ ಈ ರೀತಿ ಅದರಲ್ಲಿ ಒಂದು ಬಿಟ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಅದಕ್ಕಿರುತ್ತೆ. ಸೊ ಎ ಪೇರ್ ಆಫ್ ಕ್ರಾಸ್ ಕಪಲ್ 2 unit NAND gates forms set or reset bistable or an active low RS NAND gate latch. ಸೊ ಈ ರೀತಿ ಒಂದು ಕ್ರಾಸ್ ಕಪಲ್ NAND gates ಅನ್ನ ನಾವು ಬಳಸಿದ್ದಾಗ ಅದರಿಂದ ನಮ್ಗೆ ಏನು ಒಂದು ಸರ್ಕ್ಯೂಟ್ ಕ್ರಿಯೇಟ್ ಆಗಿದೆ ಅಂದ್ರೆ ಒಂದು ಸೆಟ್ ಅಥವಾ ರೀಸೆಟ್ ಬೈಸ್ಟೇಬಲ್ ಅಂತ ಹೇಳ್ತೀವಿ. ಬೈಸ್ಟೇಬಲ್ ಅಂದ್ರೆ ಅದು 0 ಅಥವಾ 1 ಇರುತ್ತೆ. ಸೊ ಈ ರೀತಿ ಎರಡು ಔಟ್ಪುಟ್ ಗಳಲ್ಲಿ ಟಾಗಲ್ ಆಗುವಂತದನ್ನ ನಾವು ಬೈಸ್ಟೇಬಲ್ ಅಂತ ಕರಿತೀವಿ. ಇಟ್ ಇಸ್ ಸೆಟ್ ಆರ್ ರೀಸೆಟ್ ಬೈಸ್ಟೇಬಲ್ ಆರ್ ಆನ್ ಆಕ್ಟಿವ್ ಲೋ RS NAND gate ಲ್ಯಾಚ್ ಅಂತ ಕರಿತೀವಿ. ಸೊ ನಮ್ಗೆ ಈ ರೀತಿ ಒಂದು ಸರ್ಕ್ಯೂಟ್ ಅನ್ನ ನಾವು ಈ ರೀತಿ ಎರಡು ಹೆಸರುಗಳಿಂದ ಕರಿಬಹುದು ಅನ್ನೋದು ಇದರ ಅರ್ಥ. The feedback is fed from each output to one of the other NAND gate input. ಸೊ ನೋಡ್ರಿ, ಇಲ್ಲಿ ಫೀಡ್ಬ್ಯಾಕ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಫಸ್ಟ್ ಗೇಟ್ ಟು ಸೆಕೆಂಡ್ ಗೇಟ್ಗೆ, ಫಸ್ಟ್ ಗೇಟಿನ ಔಟ್ಪುಟ್ ತಂದು ಸೆಕೆಂಡ್ ಗೇಟ್ ಇನ್ಪುಟ್ಗೆ, ಹಾಗೂ ಸೆಕೆಂಡ್ ಗೇಟಿನ ಔಟ್ಪುಟ್ ತಗೊಂಡೋಗಿ ಫಸ್ಟ್ ಗೇಟ್ನ ಇನ್ಪುಟ್ಗೆ, ಈ ರೀತಿ ಅಪೋಸಿಟ್ ಅಲ್ಲಿ ನಮಗೆ ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ. So this device consists of 2 inputs, as we all know. Set and reset ಎರಡು ಇನ್ಪುಟ್ ಗಳನ್ನ ಹೊಂದಿರುತ್ತೆ. ಸೊ ಸಿಂಬಲ್ ನಾವು ಈ ರೀತಿ ಮೆನ್ಷನ್ ಮಾಡಬಹುದು, ಒಂದು ಬಾಕ್ಸ್ ಹಾಕಿ S bar and R bar. ಯಾಕಂದ್ರೆ ಇಲ್ಲಿ S bar and R bar ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ NAND ಗೇಟ್ ಗಳನ್ನ ಯೂಸ್ ಮಾಡ್ತೀವಿ. NAND ಗೇಟ್ ಗಳನ್ನ ಯೂಸ್ ಮಾಡ್ತೀವಿ. ಔಟ್ಪುಟ್ ಏನಿರುತ್ತೆ ಅದು ಅಪೋಸಿಟ್ ಆಫ್ ದ ಇನ್ಪುಟ್ ಇರೋದ್ರಿಂದ ನಮ್ಗೆ ಈ ರೀತಿ ನಾವು S bar and R bar ಅಂತ ಹೇಳ್ತೀವಿ. ಅಂಡ್ ಔಟ್ಪುಟ್ಸ್ ಬಂದು Q and Q bar ಇರುತ್ತೆ. ಸೊ ಈ ಔಟ್ಪುಟ್ಸ್ ಬಂದು ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತವೆ, ಈ ಒಂದು SR, S ಮತ್ತೆ R ಅಲ್ಲಿ ನಾವು ಏನ್ ಇನ್ಪುಟ್ಸ್ ಅನ್ನ ಕೊಟ್ಟಿದೀವಿ, ಹಾಗೂ ಇನ್ನೊಂದು ಕಂಡೀಷನ್ ಏನು, ಒರಿಜಿನಲಿ ಫಸ್ಟ್ ಅಲ್ಲಿ ಇದಕ್ಕಿಂತ ಮುಂಚಿತವಾಗಿ ಏನು ಆಪರೇಷನ್ ಆಗಿತ್ತು, ಏನೆಲ್ಲ ಅದರಲ್ಲಿ ಸ್ಟೋರ್ ಮಾಡಿದ್ವಿ, ಯಾವ ಬಿಟ್ ಅನ್ನ ಸ್ಟೋರ್ ಮಾಡಿದೀವಿ ಅನ್ನೋದ್ರ ಮೇಲೇನು ಡಿಪೆಂಡ್ ಆಗಿ, ಅಂಡ್ ಇನಿಷಿಯಲ್ ಇನ್ಪುಟ್ಸ್ ಹಾಗೂ ಹಿಂದ್ಗಡೆ ನಾವು ಏನು ಆಪರೇಷನ್ ಮಾಡಿದ್ವಿ ಆ ಒಂದು ಸರ್ಕ್ಯೂಟ್ ಅಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಔಟ್ಪುಟ್ಗಳು ಬರ್ತವೆ. ಸೊ ಇದ್ರದ್ದೊಂದು ಟ್ರೂತ್ ಟೇಬಲ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಹಿಯರ್ ಇಟ್ ಇಸ್ ಅ ಟ್ರೂತ್ ಟೇಬಲ್. ಸೊ ಸೆಟ್ ಕಂಡೀಷನ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಫಸ್ಟ್ ಸೆಟ್ ಕಂಡೀಷನ್ ಅಲ್ಲಿ 1 ಹೈ ಇರುತ್ತೆ, R 0 ಇರುತ್ತೆ. ಆ ಕಂಡೀಷನ್ ಅಲ್ಲಿ ನಮ್ಗೆ 1 Q ಬಂದು ಹೈ ಇರುತ್ತೆ, Q ಬಾರ್ ಔಟ್ಪುಟ್ ಬಂದು 0 ಇರುತ್ತೆ. ವೆರಸ್ ಸೆಟ್ Q ಇಸ್ 1. ಸೆಟ್ ಹೈ ಇದ್ದವಾಗ ಅಂದ್ರೆ S ಇನ್ಪುಟ್ ಹೈ ಇದ್ದಾಗ Q ಇನ್ಪುಟ್ ಹೈ ಇರುತ್ತೆ. R ಇನ್ಪುಟ್ 0 ಇದ್ದವಾಗ Q ಬಾರ್ 0 ಇರುತ್ತೆ. ಈ ಒಂದು ಕಂಡೀಷನ್. ಇವಾಗ ಎರಡು ಇನ್ಪುಟ್ ಗಳನ್ನ ಸೆಟ್ ಸ್ಟೇಟ್
ಸೆಟ್ ಸ್ಟೇಟ್ ಅಲ್ಲೇ ಎರಡು ಇನ್ಪುಟ್ ಗಳನ್ನ ಹೈ ಕೊಡೋದು, ಸೆಟ್ ಅಂಡ್ ರೀಸೆಟ್ ಎರಡು ಇನ್ಪುಟ್ ಅನ್ನ ಹೈ ಕೊಟ್ಟು ನೋಡೋದಾದ್ರೆ ನಾವು ಏನು ಮುಂಚಿತವಾಗಿತ್ತು ಫಸ್ಟ್ ಕಂಡೀಷನ್ ಅಲ್ಲಿ ಓನ್ಲಿ ಸೆಟ್ ಇನ್ಪುಟ್ ಹೈ ಇದ್ದವಾಗ ಏನು ಇತ್ತು ಅದೇ ಒಂದು ಕಂಡೀಷನ್ ಇರುತ್ತೆ, ಏನು ಚೇಂಜ್ ಆಗಲ್ಲ. ಈ ಒಂದು ಸೆಟ್ ಅಂಡ್ ರೀಸೆಟ್ ಕಂಡೀಷನ್ಸ್ ಆರ್ ಹೈ, ಯಾವುದು ಕಂಡೀಷನ್ ಚೇಂಜ್ ಆಗಲ್ಲ. ಕ್ಯೂ ವಿಲ್ ಬಿ ಹೈ ಅಂಡ್ ಕ್ಯೂ ಬಾರ್ ವಿಲ್ ಬಿ 0. ನೆಕ್ಸ್ಟ್ ರೀಸೆಟ್ ಕಂಡೀಷನ್ ಅಂತಂದ್ರೆ ಫಸ್ಟ್ ಸೆಟ್ ಇನ್ಪುಟ್ ಏನಿದೆ 0 ಕೊಡ್ತೀವಿ, ರೀಸೆಟ್ ಹೈ ಕೊಡ್ತೀವಿ. ಕೊಟ್ಟಿದ್ದಾಗ ಸೇಮ್ ಅಲ್ಲಿ ಕ್ಯೂ 0 ಬರುತ್ತೆ, ಕ್ಯೂ ಬಾರ್ ಹೈ ಬರುತ್ತೆ. ಸೊ ರೀಸೆಟ್ ಕಂಡೀಷನ್ ಅಂತಂದ್ರೆ ಆರ್ ಇನ್ಪುಟ್ ಏನಿದೆ ಅದು ಹೈ ಇಡುವಂಥದ್ದು. ಸೊ ಮತ್ತೆ ಸೇಮ್ ಕಂಡೀಷನ್ ಅಲ್ಲಿ ಸೆಟ್ ಪಿನ್ ನಮ್ಗೆ ಹೈ ಇಟ್ಟು ನೋಡಿದವಾಗ ನಾವು ಯಾವುದೇ ತರದ ಬದಲಾವಣೆ ಔಟ್ಪುಟ್ ಅಲ್ಲಿ ಇರುವುದಿಲ್ಲ. ಮೂರನೇದು ನೋಡೋದಾದ್ರೆ ಇನ್ವ್ಯಾಲಿಡ್ ಸ್ಟೇಟ್ ಅಂತ ಹೇಳ್ತೀವಿ. ಸೆಟ್ ಅಂಡ್ ರಿಸೆಟ್ ಕಂಡೀಷನ್ಸ್ 0 ಮಾಡಿ ನೋಡೋ ಅಂಥದ್ದು. ಸೊ ಈ ರೀತಿ ನಾವು ನೋಡಿದವಾಗ ನಮ್ಗೆ ಔಟ್ಪುಟ್ ಅಲ್ಲಿ ಕ್ಯೂ ಬಾರ್ ಹೈ ಆಗಿ ಬರುತ್ತೆ ಅಂಡ್ ಇನ್ ದ ಅದರ್ ಕಂಡೀಷನ್ ನಮ್ಗೆ ಕ್ಯೂ ಹೈ ಆಗಿ ಬರುತ್ತೆ. ಸೊ ಇದನ್ನ ನಾವೇನಂತೀವಿ ಇನ್ವ್ಯಾಲಿಡ್ ಸ್ಟೇಟ್ ಅಂತ ನಾವು ಕರಿಬಹುದು. ಸೊ ಇವೆರಡನ್ನು ನಾವೇನು ಇನ್ವ್ಯಾಲಿಡ್ ಸ್ಟೇಟ್ ವಿತೌಟ್ ಗಿವಿಂಗ್ ಎನಿ ಇನ್ಪುಟ್ಸ್ ನಮ್ಗೇನು ಔಟ್ಪುಟ್ ಬರುತ್ತೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ವ್ಯಾಲಿಡ್ ಸ್ಟೇಟ್ ಅಲ್ಲಿ ಔಟ್ಪುಟ್ ಬಂದಿರೋದು ಇದಕ್ಕಿಂತ ಮುಂಚೆ ನಾವು ಏನು ಇನ್ಪುಟ್ ಗಳನ್ನ ಕೊಟ್ಟಿವಿ, ಯಾವ ಸ್ಟೇಟ್ ಅಲ್ಲಿ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇನ್ವ್ಯಾಲಿಡ್ ಸ್ಟೇಟ್ ಅಲ್ಲಿ ನಮ್ಗೆ ಔಟ್ಪುಟ್ಸ್ ಬರ್ತವೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಿದ್ದೀನಿ. ಮುಂದಿಂದು ನೋಡೋದಾದ್ರೆ ಗೇಟೆಡ್ ಆರ್ ಕ್ಲಾಕ್ಡ್ SR ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀವಿ. ಸೊ ಇದು ಗೇಟೆಡ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಎರಡು ಅಂಡ್ ಗೇಟ್ ಗಳನ್ನ ಒಂದು ನಾರ್ಮಲ್ SR ಫ್ಲಿಪ್ ಫ್ಲಾಪ್ಗೆ ಕನೆಕ್ಟ್ ಮಾಡಿರ್ತೀವಿ. ಆ ಒಂದು ಎರಡು ಆ್ಯಂಡ್ ಗೇಟ್ಗಳಲ್ಲಿ ಒಂದು ಎರಡನೇ ಇನ್ಪುಟ್ ಹಾಗೂ ಮೂರನೇ ಇನ್ಪುಟ್ ಪಿನ್ಸ್ ಏನಿದಾವೆ ಶಾರ್ಟ್ ಮಾಡಿ ಒನ್ ಇನ್ಪುಟ್ ಆಗಿ ಎಡಿಷನಲ್ ಇನ್ಪುಟ್ ನಾವು ಇದಕ್ಕೆ ಕೊಡ್ತೀವಿ. ಎನೇಬಲ್ ಪಿನ್ ಅಂತ ಹೇಳಿ ಅಥವಾ ಕ್ಲಾಕ್ ಅಂತ ಹೇಳಿ ಹೇಳ್ತೀವಿ. ಕ್ಲಾಕ್ ಇನ್ಪುಟ್ ಅನ್ನ ನಾವು ಈ ಒಂದು ಸರ್ಕ್ಯೂಟ್ಗೆ ಕೊಡ್ತೀವಿ. ಸೊ ಆ ರೀತಿ ಅಡಿಷನಲ್ ಇನ್ಪುಟ್, ಎನೇಬಲ್ ಇನ್ಪುಟ್ ಅಥವಾ ಕ್ಲಾಕ್ಡ್ ಇನ್ಪುಟ್ ಕೊಟ್ಟವಾಗ ಅದು ಯಾವ ಕಂಡೀಷನ್ಸ್ ಅಲ್ಲಿ ವರ್ಕ್ ಆಗತ್ತೆ ಅನ್ನೋದು ನೋಡೋದೇ ನಮ್ಗೆ ಗೇಟೆಡ್ ಅಥವಾ ಕ್ಲಾಕ್ಡ್ SR ಫ್ಲಿಪ್ ಫ್ಲಾಪ್. ಸೊ ಇನ್ನು ಡೀಟೇಲ್ ಆಗಿ ನೋಡೋದಾದ್ರೆ it is sometimes desirable in sequential logic circuits to have a bistable SR flip-flop that only changes state when certain conditions are met regardless of the condition of their either the set or the reset inputs. ಸೊ ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ನಾರ್ಮಲ್ ಆಗಿ SR ಫ್ಲಿಪ್ ಫ್ಲಾಪ್ಗಳಲ್ಲಿ ಬೈಸ್ಟೇಬಲ್ ಫ್ಲಿಪ್ ಫ್ಲಾಪ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥವು. ಈ ಒಂದು ಬೈಸ್ಟೇಬಲ್ ಫ್ಲಿಪ್ ಫ್ಲಾಪ್ಗಳು ಏನ್ ಮಾಡ್ತವೆ ಅಂತಂದ್ರೆ ಯಾವ್ದಾದ್ರು ಕೆಲವೊಂದು ಕಂಡೀಷನ್ಸ್ ಮೀಟ್ ಆಗಿದವಾಗ ಮಾತ್ರ ಅದರ ಔಟ್ಪುಟ್ ಕಂಡೀಷನ್ ಚೇಂಜ್ ಆಗತ್ತೆ. ಆದ್ರೆ ಇದು ಬಂದು ಸೆಟ್ ಮತ್ತೆ ರೀಸೆಟ್ ಇನ್ಪುಟ್ಸ್ಗಳ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಈ ಒಂದು extra conditional input is called an enable input and it gives the prefix of en. ಸೊ ಏನ್ ಹೇಳ್ತೀವಿ, en ಅಂತ ಹೇಳಿ ಆ ಒಂದು ಪಿನ್ ಅನ್ನ ಡಿನೋಟ್ ಮಾಡ್ತೀವಿ ಅಥವಾ ಸಿ ಅಂತ ಹೇಳಿ ಡಿನೋಟ್ ಮಾಡ್ತೀವಿ ಕ್ಲಾಕ್ಡ್ ಅಂತ ಕರೆದವಾಗ. ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಎನೇಬಲ್ ಅಂತ ಕರೀತಾ ಇದೀವಿ. ಐದರ್ ಇಟ್ ಮೇ ಬಿ ಕಾಲ್ಡ್ as ಎನೇಬಲ್ ಅಥವಾ ಕ್ಲಾಕ್ಡ್ ಅಂತ ಕರಿಬಹುದು. ಸೊ ಈ ರೀತಿ ನಾವು ಕರೆದವಾಗ ಇದನ್ನ ಎಕ್ಸ್ಟ್ರಾ ಕಂಡೀಷನಲ್ ಇನ್ಪುಟ್. ಸೊ ಇದು ಹೈ ಇದ್ದವಾಗ ಔಟ್ಪುಟ್ ಇದೇ ಇರಬೇಕು ಅನ್ನೋದು ಕಂಡೀಷನಲ್ಲಿ ನಾವು ಹೇಳಿರ್ತೀವಿ. ಆ ಕಂಡೀಷನ್ಸ್ ಮೀಟ್ ಆಗಿದವಾಗ ಮಾತ್ರ ಔಟ್ಪುಟ್ ನಮ್ಗೆ ಸ್ಯಾಟಿಸ್ಫೈಡ್ ಔಟ್ಪುಟ್ ಬರುತ್ತೆ. ಸೊ ದ ಎಡಿಷನ್ ಆಫ್ this input means that the output at Q only changes state when it is high. ಸೊ ಔಟ್ಪುಟ್ ಕ್ಯೂ ಅಲ್ಲಿ ನಮ್ಗೆ ಯಾವಾಗ ಚೇಂಜ್ ಆಗತ್ತೆ, ಈ ಕ್ಲಾಕ್ ಇನ್ಪುಟ್ ಏನಿದೆ ಅದು ಹೈ ಇದ್ದವಾಗ ಮಾತ್ರ ಬದಲಾವಣೆ ಆಗತ್ತೆ. Therefore be used as a clock input, making it level sensitive as shown below. ಸೊ ಇದೇನು ಕ್ಲಾಕ್ ಇನ್ಪುಟ್ ಆಗಿ ನಾವು ಇದನ್ನ ಬಳಕೆ ಮಾಡ್ತೀವಿ. ಇದು ಹೈ ಇದ್ದವಾಗ ಏನಾಗುತ್ತೆ, ಐದರ್ SR ಮತ್ತೆ S ಎರಡು ಇನ್ಪುಟ್ಸ್ ಗಳು ಯಾವುದೇ ಸ್ಟೇಟ್ ಅಲ್ಲಿ ಇರ್ಲಿ,
ಈ ಒಂದು ಎನೇಬಲ್ ಪಿನ್ ನಮಗೆ ಎಕ್ಸ್ಟ್ರಾ ಏನು ಕಂಡೀಷನಲ್ ಇನ್ಪುಟ್ ಕೊಟ್ಟಿದ್ದೀವಿ, ಆ ಕಂಡೀಷನ್ಗೆ SR ಇನ್ಪುಟ್ ಕಂಡೀಷನ್ಗೆ ಎರಡಕ್ಕೂ ಮ್ಯಾಚ್ ಆಯ್ತು ಅಂತಂದ್ರೆ ಔಟ್ಪುಟ್ ಸ್ಟೇಟ್ ಚೇಂಜಸ್ ಆಗತ್ತೆ. ಸೊ ಇದ್ರ ಸಿಂಬಲ್ ಬಂದು ಏನು ಇಲ್ಲ, ಇದೇ ರೀತಿ 3 ಇನ್ಪುಟ್ಗಳು ಬರ್ತವೆ. ಒಂದು ಎನೇಬಲ್ EN ಅಂತ ಹೇಳಿ ಹಾಕ್ಬೋದು, ಅಥವಾ E ಅಂತ ಹಾಕ್ಬೋದು, ಅಥವಾ C ಅಂತಾನು ಹಾಕ್ಬೋದು. ಕೆಲವೊಂದ್ರಲ್ಲಿ ಕ್ಲಾಕ್ಡ್ ಅಂತ ಹೇಳ್ತಾರೆ, ಕೆಲವೊಂದ್ರಲ್ಲಿ E ಅಂತ ಮೆನ್ಷನ್ ಮಾಡ್ತಾರೆ. ಅದರಿಂದ ನೀವು ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ, ಎರಡು ಒಂದೇ, S ಮತ್ತೆ R. ಅಂಡ್ ಔಟ್ಪುಟ್ ಬಂದು Q ಅಂಡ್ Q ಬಾರ್ ಇರುತ್ತೆ. ಇಲ್ಲಿ ನಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, S ಮತ್ತೆ R ಯಾವುದೇ ಸ್ಟೇಟ್ ಅಲ್ಲಿ ಇರ್ಲಿ, ಎನೇಬಲ್ ಪಿನ್ ಹೈ ಇದ್ದವಾಗ ಮಾತ್ರ ಆ ಸ್ಟೇಟಿಗೆ ಎನೇಬಲ್ ಪಿನ್ ಹೈ ಇದ್ದವಾಗ ಆ ಕಂಡೀಷನ್ ಅನ್ನೋದು ಮೀಟ್ ಆಯ್ತು ಅಂತಂದ್ರೆ ಅವಾಗ ನಮ್ಗೆ ಔಟ್ಪುಟ್ ಏನಿದೆ ಚೇಂಜಸ್ ಆಗುತ್ತೆ. ಸೊ ಇನ್ನು ಇದರಲ್ಲಿ ನಾವು ನೋಡ್ಬೇಕಾಗಿದ್ದೇನು ಅಂತಂದ್ರೆ, ಎನೇಬಲ್ ಹೈ ಇದ್ದವಾಗ ಯಾವ ಕಂಡೀಷನ್ S ಮತ್ತೆ R ಇದ್ರೆ ಮೀಟ್ ಆಗ್ತವೆ, ಎರಡು ಸೇಮ್ ಆಗಿ ನಮ್ಗೆ ಔಟ್ಪುಟ್ ಅಲ್ಲಿ ಬದಲಾವಣೆ ಬರ್ತದೆ ಅನ್ನೋದನ್ನ ನೋಡೋದಾದ್ರೆ ನಾವು ಟ್ರೂತ್ ಟೇಬಲ್ ಮುಖಾಂತರ ಹೋಗ್ಬೇಕು. ಸೊ see here, this is a truth table. I know that it is a little bit huge. ಎಲ್ಲ ಬರ್ದಿರೋದು ಅಂದ್ರೆ ಎಲ್ಲ ಹ್ಯೂಜ್ ಇದೆ, ಅದು ಎಲ್ಲ ನೀವು ನೋಡ್ದೇನೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಇಟ್ ಈಸ್ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೋಡ್ರಿ, ಇಲ್ಲಿ ಸ್ಟೇಟ್, ಸೆಟ್, ರೀಸೆಟ್ ಅಂಡ್ ಇನ್ವ್ಯಾಲಿಡ್ 3 ಸ್ಟೇಟ್ಗಳು ಆಸ್ ಇಟ್ ಈಸ್ ನಮ್ಗೆ ಕ್ಲಾಕ್ ರೇಸರ್ಗೆ ಹೇಗಿದೆ ಅದೇ ರೀತಿ ಇದೆ. ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಅಪೋಸಿಟ್ ಇರುತ್ತೆ. ನೋಡ್ರಿ, ಇಲ್ಲಿ S1 ಇದೆ ಅಂಡ್ ರೀಸೆಟ್ ಅಂದ್ರೆ R ಇನ್ಪುಟ್ 0 ಇದೆ. ಸೊ ಹಾಗೆ ಅಪೋಸಿಟ್ ಅಲ್ಲಿ ಔಟ್ಪುಟ್ ಬರುತ್ತೆ. ಇಫ್ ವಿ ಗಿವ್ ಕ್ಲಾಕ್ ಇನ್ಪುಟ್ 0 ಅಂಡ್ 1 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಅದೇ ಕಂಡೀಷನ್, ಎರಡು ಇನ್ಪುಟ್ಸ್ ಹೈ ವಿತ್ ಕ್ಲಾಕ್ ಇನ್ಪುಟ್ ಹೈ ನಾವು ನೋಡಿದವಾಗ ಯಾವುದೇ ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟ್ ರಿಸೆಟ್ನು ಸೇಮ್ ಕಂಡೀಷನ್ ಅಲ್ಲಿ ನಾವು ನೋಡಿದವಾಗ ಅಪೋಸಿಟ್ ಅಲ್ಲಿ ಇದಕ್ಕೆ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಇನ್ಪುಟ್ ಅನ್ಡಿಸೈರಬಲ್ ಅಥವಾ ಇನ್ವ್ಯಾಲಿಡ್ ಸ್ಟೇಟ್ ಅಂತಾನು ಹೇಳ್ತೀವಿ, ಅಥವಾ ಏನ್ ಇನ್ಪುಟ್ ಅನ್ನ ನಾವು ಎಡಿಷನಲ್ ಆಗಿ ಕೊಡ್ತಾ ಇದೀವಿ ಅದ್ರ ಆಡ್ ಆಗಿರೋದ್ರಿಂದ ಇದರಲ್ಲಿ ಅಪೋಸಿಟ್ ಅಲ್ಲಿ ನಮ್ಗೆ ಔಟ್ಪುಟ್ ಬರುತ್ತೆ. ಸೆಟ್ ಇನ್ಪುಟ್ 0, ರಿಸೆಟ್ ಇನ್ಪುಟ್ ಹೈ ಇದ್ದವಾಗ Q ಔಟ್ಪುಟ್ 1 ಇರುತ್ತೆ, Q ಬಾರ್ ಔಟ್ಪುಟ್ 0 ಇರುತ್ತೆ. ರಿಸೆಟ್ Q is equals to 0. ಸೊ Q ಅನ್ನ ರಿಸೆಟ್ ಮಾಡಿದವಾಗ ನಾವು ಇಲ್ಲಿ ಔಟ್ಪುಟ್ ಏನಿರುತ್ತೆ 1 ಇರುತ್ತೆ. ಸೊ 1 ಅಂಡ್ ಎನೇಬಲ್ ಪಿನ್ 1 ನಾವು 3 ಔಟ್ಪುಟ್ ಹೈ ಕೊಟ್ಟಾಗ ಯಾವುದೇ ತರದ ಚೇಂಜಸ್ ಅದರಲ್ಲಿ ಕಾಣಿಸಲ್ಲ. ಅಂಡ್ ನೆಕ್ಸ್ಟ್ ಈಸ್ ಇನ್ವ್ಯಾಲಿಡ್ ಸ್ಟೇಟ್, ಎರಡು ಇನ್ಪುಟ್ 0 ಇದ್ದವಾಗ ಎರಡು ಇನ್ಪುಟ್ಸ್ ಹೈ ಇರುತ್ತೆ. ವಾಟ್ ಎವರ್ ವಿ ಗಿವ್ ದ ಇನ್ಪುಟ್ ಅದಕ್ಕೆ ಅಪೋಸಿಟ್ ಅಲ್ಲಿ ಔಟ್ಪುಟ್ ಬರುತ್ತೆ. ಸಿನ್ಸ್ ವಿ ಹ್ಯಾವ್ ದ additional input here. Okay, the result is that the flip-flop loses control of Q and Q bar, and if the two inputs are now switched high again after this condition to logic 1, the flip-flops becomes unstable and switches. So ಏನ್ ಹೇಳ್ತಾ ಇದ್ರೆ, ಈ ಒಂದು ಕಂಡೀಷನ್ ಅಲ್ಲಿ, ಇನ್ವ್ಯಾಲಿಡ್ ಕಂಡೀಷನ್ ಅಲ್ಲಿ ನಮ್ಗೆ ಏನಾಗುತ್ತೆ, ಈ ಒಂದು ಫ್ಲಿಪ್ ಫ್ಲಾಪ್ ಸರ್ಕ್ಯೂಟ್ ಏನಿದೆ Q ಅಂಡ್ Q ಬಾರ್ ಔಟ್ಪುಟ್ಸ್ ಅಲ್ಲಿ ಕಂಟ್ರೋಲ್ ಇಟ್ಕೊಳಕ್ ಆಗಲ್ಲ. ಈ ಸ್ಟೇಟ್ ಅಲ್ಲಿ ನಾವು ಇನ್ವ್ಯಾಲಿಡ್ ಸ್ಟೇಟ್ ಏನಿದೆಯಲ್ಲ ಅದನ್ನ ಮತ್ತೆ ತಿರ್ಗ ಎರಡು ಹೈ ಮಾಡಿದವಾಗ ನಮ್ಗೆ ಔಟ್ಪುಟ್ ಲಾಜಿಕ್ನು ಬಂದು ನಮ್ಗೆ ಹೈ ಆಗತ್ತೆ. ಹೈ ಆಗೋದ್ರ ಮುಖಾಂತರ ನಮ್ಗೆ ಅನ್ಸ್ಟೇಬಲ್ ಒಂದು ಔಟ್ಪುಟ್ ನಮ್ಗೆ ಸಿಗತ್ತೆ. ಯಾವ್ದು ಸ್ಟೇಬಲ್ ಕಂಡೀಷನ್ ಇರಲ್ಲ, ಟಾಗಲ್ ಆಗ್ತಾ ಇರತ್ತೆ. ಸೊ ಇದಕ್ಕಾಗಿ ನಾವು ಏನು ಒಂದು ಅಡಿಷನಲ್ ಇನ್ಪುಟ್ ಲಾಜಿಕ್ ಅನ್ನ ನಾವು ಕೊಟ್ಟಿರೋದಕ್ಕೆ ಈ ರೀತಿ ಎಲ್ಲ ಚೇಂಜಸ್, ಬದಲಾವಣೆಗಳು ಆಗ್ತವೆ ಇದರಲ್ಲಿ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್. Like and share the videos. Thank you.